ಬೇರೆ ಏನಿದದು? ಆ ಕಾಲುಂಗನು ಬಿಚ್ಕೊಡು. ಏನವ್ವ ನೀನು ನೀನು ಒಂದ್ ಹೆಣ್ಣಾಗಿ ಕಾಲಂಗ್ರ ಬಿಚ್ಕೊಡು ಅಂತ ಹೇಳ್ತಿದ್ಯಲ್ಲ, ಇದ್ ನಿಂಗ್ ಸರಿ ಕಂಡದೆ? ಇವಳಿಗೂ ನಮ್ಮ ಮಟ್ಟಿಗೂ ಸಂಬಂಧ ಇಲ್ಲ ಅನ್ಮ್ಯಾಕೆ ನಮ್ಮ ಮಟ್ಟಿಯಿಂದ ತಂದ್ಕೊಟ್ಟಿರೋ ಒಡವೆ ಯಾಕೆ? ಅಜ್ಜಿ ಪ್ಲೀಸ್. ನಮ್ ಭದ್ರ ನಿಂಗೆ ಫೋನ್ ತಂದ್ಕೊಟ್ಟಿದ್ನಲ್ಲ, ಅದು ತಂದ್ಕೊಡು. ಈಗ ನಿನ್ ಯೋಗ್ಯತೆ ತಕ್ಕನಾಗಿದ್ಯಾ? ನೋಡು, ಆ ಅರ್ಶನದ ಕೊನೆನು ನಮ್ಮ ಮಟ್ಟಿದೆಯ, ಆದ್ರೆ ನಮ್ಗದ್ ಬೇಡ. ಯಾಕೆಂದ್ರೆ ಅದ್ ನಿನ್ ಮನ್ಸನ್ನ ಚುಚ್ಚಬೇಕು. ಅದು ನಿನ್ ಬಾಳ್ಗೆ ಬೇಲಿ ಆಗ್ಬೇಕು. ಅದಕ್ಕಾರೋ ಅದ್ ನಿನ್ ಹತ್ರನೇ ಇರ್ಬೇಕು. ಬಂದೆ. ಇಷ್ಟೆಲ್ಲ ಆಗಕ್ ಕಾರಣನೇ ನಾನು. ಎಲ್ಲ ನನ್ನಿಂದನೇ ಆಗೋಯ್ತು. ನಾನೇ ಕಾರಣ ಆಗ್ಬಿಟ್ಟೆ. ಇಲ್ಲ, ನಾನೇ ಕಾರಣ ಆಗ್ಬಿಟ್ಟೆ. ನಿಮ್ದು ಅಮ್ಮಯ್ಯ ಅಂತ ನಿಲ್ಸಿ ಅಣ್ಣ, ನೋವಾಯ್ತದೆ. ಇಲ್ಲ ಕಣವ, ಇವರೆಲ್ಲ ಪಡ್ತಾರ ನಮ್ಮ ಮುಂದೆ. ನಂದೇನು ಅಲ್ಲ. ದಯವಿಟ್ಟು ನಿಲ್ಸಿ, ಬನ್ನಿ ಕೂತ್ಕೊಳ್ಳಿ. ಯೋನ್ ಹೇಳ್ತಾ ಇದ್ದೀರಾ ಅಣ್ಣ? ಇದೆಲ್ಲ ಆಗಕ್ಕೆ ನೀವ್ ಕಾರಣ ಹೆಂಗಾಯ್ತೀರಾ? ಪಾಪ ಅದ್ಕೆಮ್ಮ ತಪ್ಪು ಮಾಡ್ಬಿಟ್ಟೆ ಅನ್ನೋ ಪಶ್ಚಾತ್ತಾಪದ ಬೆಂಕಿಲ್ ಬೈತಾ ಅಣ್ಣ ತಮ್ಮಂತವ ಸತ್ಯ ಮುಚ್ಚಡಕ್ಕಾಗದೆ ಸತ್ಯ ಹೇಳ್ಬೇಕು ಅಂತ ಹೊಂಟಿದ್ರು. ಆದ್ರೆ ನಾನು ಅವ್ರ ಮಾತು ತಗೊಂಡು ಸತ್ಯ ಹೇಳ್ದಾರಾಗ ಮಾಡ್ಬಿಟ್ಟೆ. ಕ್ವಾಟ್ಲೆ ಅಣ್ಣ, ಮೊದ್ಲೇ ಹೇಳ್ಬಿಟ್ಟಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅಣ್ಣ ತಮ್ಮ ಬೇರೆ ಯಾವ ವಿಷಯ ಆಗಿದ್ರು ಮನ್ಸಿಗೆ ತಗೋತಾ ಇರ್ಲಿಲ್ಲ. ಆದ್ರೆ ಮಾವಿನ ವಿಷಯದಲ್ಲಿ ಆ ದೇವ್ರೇ ತಪ್ಪು ಮಾಡಿದ್ರು ಅವ್ರು ಶಂಸಕ್ಕಿಲ್ಲ. ಆ ಪೊಲೀಸನ್ನ ಸತ್ಯ ಹೇಳೋದ್ನ ಏನಾರ ಮಾಡಿ ತಡಿಬೇಕು ಅನ್ಕೊಂಡೆ, ಅದು ನನ್ನಿಂದ ಆಗ್ಲಿಲ್ಲ. ಅದೇನಾರು ಆಗಿರ್ಲಿ ಅಣ್ಣ, ಚಿಕ್ಕವ್ರು ಒಬ್ರು ವಿದ್ಯಾಕ್ಕನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಸಾಕಾಗ್ತಿತ್ತು. ಬೇರೆ ಯಾರು ಏನ್ ಅನ್ಕೊಂಡಿದ್ರು ಇವನು ಆಯ್ತಿರ್ಲಿಲ್ಲ. ಅಣ್ಣ ತಮ್ಮ ಅದಕ್ಕೆ ಮುಂದ್ ಬಗ್ಗೆ ಸ್ಯಾನೆ ತಪ್ಪಾಗಿ ತಿಳ್ಕೊಬಿಟ್ಟವ್ನೆ. ಅವ್ನ್ಗೆ ಹೆಂಗ್ ಸತ್ಯ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಣ್ಣ, ಚಿಕ್ಕಗೌಡ್ರ ಜೀವನದಲ್ಲಿ ವಿದ್ಯಾಕ್ಕ ಇಲ್ದೆ ಹೋದ್ರೆ ಅವ್ರ ಜೀವನ ದಿಟ್ಟುವಾಗ್ಲೂ ಸಂದಾಗಿರಕ್ಕಿಲ್ಲ. ಹೆಂಗಾರು ಮಾಡಿ ಇದನ್ನೆಲ್ಲ ಸರಿಬೇಕು. ಅಣ್ಣ ತಮ್ಮ ಸಂತೋಷವಾಗಿರ್ಬೇಕು ಅಂದ್ರೆ, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಇರೋದೊಂದೇ ದಾರಿ. ಅಣ್ಣ ತಮ್ಮಂಗೆ ಹೆಂಗಾರ ಮಾಡಿ ಸತ್ಯನ ತಿಳಿಸ್ಲೇಬೇಕು. ಅಣ್ಣ ತಮ್ಮ ನಂಗೇನಾರ ಮಾಡ್ಲಿ, ಅವ್ ನನ್ಗೆ ಎಂತಾದ್ರೂ ಶಿಕ್ಷೆ ಕೊಡ್ಲಿ, ಇದನ್ನ ಸರಿ ಮಾಡ್ಬೇಕು. ಮಾಡೇ ಮಾಡ್ತೀನಿ. ಲೇ, ಇದನ್ನ ನೀನು ನಿಮ್ಮ ಅಪ್ಪನ ಮನೆಯಿಂದ ತಗೊಂಬಂದಿದ್ದು. ಇದ್ರನ್ನ ನಮ್ಮಲ್ಲಿ ಇಟ್ಕೋಬಾರ್ದು ಅಂತ ವಾಪಸ್ ತಗೊಂಬಂದಿದೀವಿ. ನೋಡು, ನಿನ್ನ ಮನೆಯಿಂದ ಆಚೆ ಹಾಕಿದೀವಿ. ಹಂಗೆ ನಮ್ ಭದ್ರನ್ ಮನ್ಸಿಂದರು ನಿನ್ನ ಆಚೆ ಹಾಕಿ ನನ್ ಮಗಳು ವಿನಂತಿ ಜೊತೆ ಅವ್ರ ಮದುವೆ ಮಾಡಿಸ್ತೀವಿ. ನೋಡಿ, ಇಲ್ಲಿ ಗಂಟ ನೀವು ಏನ್ ಹೇಳಿದ್ರುವೆ ನಾನ್ ಕೇಳಿಸ್ಕೊಂಡೆ.
ಮಾಡಿದ್ದ ಅವಮಾನನೆಲ್ಲ ಸಹಿಸ್ಕೊಂಡೆ, ನೀವು ಕೇಳಿದ್ದೆಲ್ಲ ಕೊಟ್ಟೆ. ಆದ್ರೆ ಈಗ ಹೇಳಿದ್ ನೀವು ಮಾತು, ನಾನ್ ಬದುಕಿರೋ ಗಂಟನುವೆ ಅದ್ನ ನಡಿಯಕ್ ನಾನ್ ಬಿಡಕ್ಕಿಲ್ಲ. ಹಂಗಾರೆ ನೀನು ನಮಗ್ ಸವಾಲಾಗ್ತಿದ್ಯೋ? ನೀವೇನಾದ್ರೂ ತಿಳ್ಕೊಳ್ಳಿ, ನನ್ ಜೀವ ಇರೋ ಗಂಟನುವೆ ನನ್ ಗಂಡನ್ ಜೀವನದಲ್ಲಿ ಬೇರೆ ಹೆಣ್ಣಿಗೆ ಪ್ರವೇಶ ಮಾಡೋದಕ್ಕೆ ನಾನ್ ಅವಕಾಶ ಕೊಡಕ್ಕಿಲ್ಲ. ಓಹೋ, ಅಟ್ಟಿಯಿಂದ ಆಚೆ ನೂಕಿ ಇಂಥ ಸ್ಥಿತಿಗೆ ತಂದು ನಿಲ್ಸಿದ್ರು ನಿನ್ ಸೊಕ್ಕ ಅಡ್ಗಿಲ್ಲ ನೋಡು. ಅದ್ಯಾವ್ ಧೈರ್ಯದ ಮೇಲೆ ನಮಗ್ ಸವಾಲಾಗ್ತಾ ಇದೀಯಾ? ಅವಳ ಗಂಡನ ಮೇಲಿರೋ ನಂಬಿಕೆಯಿಂದ. ಮಗಳು ಅವಳ ಗಂಡನ ಜೊತೆ ಸಂಸಾರ ಮಾಡಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರ ಧೈರ್ಯದಿಂದ. ಅವ್ರ ಮಧ್ಯ ಇರೋ ಪಿರುತಿ, ವಿಶ್ವಾಸ, ಬಾಂಧವ್ಯ ಇರೋ ಧೈರ್ಯದಿಂದ ಸವಾಲಾಗ್ತಾವಳೆ. ಆ ಭ್ರಮೆಲೆ ಬದುಕಿ ಒಂದ್ ತಿಳ್ಕೊಂಬಿಡಿ, ನಿನ್ ಮಗಳು ಬದುಕಿರೋ ಗಂಟ ಗಂಡನ್ ಬಿಟ್ಟವಳು ಅಂತಾನೆ ಯೋಳಿಸ್ಕೊಂಡ್ ಬದುಕ್ಬೇಕು. ಅವಳಾಗ್ಲಿ ಅವಳ ಹೊಟ್ಟೆಲ್ ಬೆಳಿತಿರೋ ಮಗು ಆಗ್ಲಿ ನಮ್ಮ ಅಟ್ಟಿಗ್ ಕಾಲಿಡಕ್ಕೆ ಅವಕಾಶ ನಾವ್ ಕೊಡಕ್ಕಿಲ್ಲ. ಅವ್ರಪ್ಪ ನಾನ್ ಬದುಕಿರೋ ಗಂಟ ಅವಳಿಗ ಆ ಗತಿ ಬರೋದಕ್ಕೆ ನಾನ್ ಅವಕಾಶ ಕೊಡಕ್ಕಿಲ್ಲ. ಈಟೊತ್ತು ನನ್ ಮಗಳು ಫೋನ್ ಮಾಡಿರೋ ಕಾರಣಕ್ಕೆ ನೀವೆಲ್ಲ ಕೋಪ ಮಾಡ್ಕೊಂಡಿದ್ರಿ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬೇರೆನೇ ಕಾರಣ ಇದೆ ಅಂತ ಈಗ ಅರ್ಥವಾಯ್ತು. ನನ್ ಮಗಳನ್ನ ಈಚೆ ಕಳ್ಸೋದಿಕ್ಕೆ ನೀವು ಮಸ್ಲತ್ ಮಾಡ್ತಿದ್ದೀರಿ ಅಂತ ಸಂದಾಗ್ ತಿಳಿತು. ನೀವು ನಿಮ್ ಮಗಳನ್ನ ನನ್ ಮಗಳ ಜಾಗ ಕರ್ಕೊಂಡ್ ಬರ್ಬೇಕು ಅಂತಿದ್ದೀರಿ. ಅದೆಂಗ್ ಮಾಡ್ಬಿಡ್ತೀರಿ, ನಾನು ನೋಡೇ ಬಿಡ್ತೀನಿ. ಬ್ಯಾಡ, ನಮ್ ಮುಂದ್ಗುಟ್ಟೆ ಈ ಸವಾಲ್ ಬ್ಯಾಡ. ಸವಾಲೇ ಆಗ್ತೀನಿ. ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 48 ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಗಂಡನ ಮನೆಯಲ್ಲಿರ್ತಾಳೆ. ನೀವೇ ನಿಮ್ ಕೈಯಾರ ನನ್ ಮಗಳಿಗೆ ಆರತಿ ಮಾಡಿ ಕರ್ಕೊಂಡೋಗಂಗ್ ಮಾಡದೇ ಇದ್ರೆ ನನ್ನ ಹೆಸರು ಚಲುವರಾಜನೇ ಅಲ್ಲ. ಇದನ್ನ ಸವಾಲಾದ್ರು ಅಂತ ತಿಳ್ಕೊಳ್ಳಿ, ಇಲ್ಲ ಶಪಥ ಅಂತನಾದ್ರೂ ತಿಳ್ಕೊಳ್ಳಿ. ಏಯ್, ನೀನೇನೋ ಸವಾಲ್ ಹಾಕೋದು. ನೀನು ಸೋಲೋ ತನಕ ಈ ಈಶ್ವರಿ ಬಿಡಕ್ಕಿಲ್ಲ. ಇದು ನನ್ನ ಸವಾಲು. ವಿನಂತಿ, ಅಮ್ಮನ ಮತ್ತೆ ಬಂದ್ರೆ? ಇಲ್ಲ ಅತ್ತೆ, ಬಂದ್ಬಿಟ್ರಾ? ಹೋದ ಕೆಲ್ಸ ಏನಾಯ್ತತ್ತೆ? ಒಡವೆ ಎಲ್ಲ ಸುಮ್ಕೆ ಕೊಟ್ಲೆ? ಯಾರ ಅಪ್ಪನ ಮನೆದಂತ ಕೊಡದೆ ಇರ್ತಾಳೆ, ಎಲ್ಲ ನಿಸ್ಕೊಂಬಂದಿದೀವಿ. 1 ಗ್ರಾಮ ಬುಡ್ದಂಗೆ ಎಲ್ಲ ಇಸ್ಕೊಂಬಂದ್ವಿ. ಸೂಪರ್, ಒಳ್ಳೆ ಕೆಲಸ ಮಾಡಿದಿರಾ. ಈ ಒಡವೆ ಕೊಡ್ಬೇಕಾದ್ರ ಆ ಕುಡ್ಕ ಚಲ್ವನ್ ಮುಖ ಒಳ್ಳೆ ಹಳ್ಳೆನೆ ಕುಡ್ದಂಗ್ ಆಗಿತ್ತು ತಾನೆ? ಯಾಕಮ್ಮ, ಅವ್ನ ಏನಾರ ಕಿರಿಕ್ ಮಾಡಿದ್ನಾ ಹೆಂಗೆ? ಅವನಲ್ಲಿ ಕಿರಿಕ್ ಮಾಡಿರ್ತಾನೆ, ಕಾಲ್ ಹಿಡ್ಕೊಂಡು ಬೇಡ್ಕೊಂಡಿರ್ತಾನೆ, ಆಟೆಯ. ಇಲ್ಲ ಚಿತ್ರ, ಇಟೆಲ್ಲ ಆದ್ರೂ ಒಂಚೂರು ಕೊಕ್ಕರ್ಗಿಲ್ಲ ಅಂತೀನಿ. ಒಳ್ಳೆ ಬಾಲ ತುಳಿಸ್ಕೊಂಡಿರೋ ಹಾವ್ ತರ ಬುಸ್ಗುಡ್ತಾ ಇದ್ದ.
ಅವೋ ಅದೇನಾಯ್ತು ಸರಿಯಾಗಿ ಹೇಳವ. ಆ ಚೆಲ್ವಾ 48 ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಗಂಡನ ಮನೇಲಿ ಇರ್ತಾಳೆ. ನೀವೇ ನಿಮ್ ಕೈಯಾರ ನನ್ನ ಮಗಳಿಗೆ ಆರತಿ ಮಾಡಿ ಕರ್ಕೊಂಡೋಗಂಗ್ ಮಾಡದೇ ಇದ್ರೆ ನನ್ನ ಹೆಸರು ಚಲುವರಾಜನೇ ಅಲ್ಲ. ನಿಮಗೆ ಸವಾಲಾಗಿ ಕಳ್ಸಿದಾನೆ ಅಂದ್ರೆ ಅವ್ನ್ಗೆ ಏಟ್ ದುರಹಂಕಾರ ಇರ್ಬೇಡ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಆಡ್ತಾವ. ಆಡ್ಲಿ ಬಿಡು. ಆ ಕುಡ್ಕುನ ಮತ್ತೆ ಅವಳ ಮಗಳನ್ನ ಹಂಗೆಲ್ಲ ಉದಾಸೀನ ಮಾಡಂಗಿಲ್ಲ ಅತ್ತೆ. ಅವ್ರೇನ್ ಬೇಕಾದ್ರೂ ಮಾಡ್ತಾರೆ. ಮೊದ್ಲೇ ಮಾನ ಮರ್ಯಾದೆ ಗಂಜದೆ ಇರೋ ಜನ ಅವರು. ಅವ್ರು ಏನಾನ ಮಾಡ್ಲಿ, ಅದ್ರ ಬಗ್ಗೆ ನೀನ್ ಬಿಟ್ಬಿಡು. ಮೊದ್ಲು ಭದ್ರನ್ ಮನ್ಸಲ್ಲಿ ನೀನ್ ಜಾಗ ಮಾಡ್ಕೊಳದ್ ಕಲಿ. ಎಡೆ ಎತ್ತಿ ಬುಸ್ ಕೊಡ್ತಿರೋ ಅವನನ್ನು, ನನ್ನ ಜಾಗಕ್ಕೆ ಯಾವ ಹೆಣ್ಣು ಬರಕ್ ಬಿಡಕ್ಕಿಲ್ಲ ಅಂತಿರೋ ಅವಳನ್ನು ಹೆಂಗ್ ಮಟ್ಟ ಹಾಕ್ಬೇಕು ಅಂತ ನನಗೆ ಸಂದಾಗ ಗೊತ್ತದ. ಸರಿ ಅತ್ತೆ, ನೀನ್ ಹೇಳ್ದಂಗೆ ಮಾಡ್ತೀನಿ. ವಿನಂತಿ, ಯಾವುದೇ ಕಾರಣಕ್ಕೂ ಭದ್ರನ್ ಮನ್ಸು ಅವಳ ಕಡೆಗೆ ವಾಲ್ಬಾರ್ದು. ನಮ್ಗಿರೋ ಎಲ್ಲ ಸಮಸ್ಯೆಗೂ ಪರಿಹಾರ ಅಂದ್ರೆ ನೀನು ಅವನನ್ನ ಮದ್ವೆ ಆಗೋದು. ಅದಾದಷ್ಟು ಬೇಗ ಆಯ್ತದೆ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದು ಆಯ್ತದೆ. ನಮ್ ಭದ್ರನ್ ಮನ್ಸಿಂದರು ನಿನ್ನ ಆಚೆ ಹಾಕಿ ನನ್ ಮಗಳು ವಿನಂತಿ ಜೊತೆ ಅವ್ರ ಮದುವೆ ಮಾಡಿಸ್ತೀವಿ. ಇಲ್ಲ, ನನ್ ಗಂಡನ ನಾನು ಉಳಿಸ್ಕೊಂಡ್ಲೇಬೇಕು. ನನ್ ಸಂಸಾರ ಸರಿ ಮಾಡ್ಕೊಂಡ್ಲೇಬೇಕು. ವಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಗಂಡನ್ ಮನೆಗವ. ಯೋನವ ಹೇಳ್ತಿದ್ಯಾ? ಹ್ಞೂ ಕಣವ, ಅವ್ರು ಹೇಳ್ದಂಗೆ ನನ್ನನ್ನ ಅಟ್ಟಿಯಿಂದ ಈಚೆ ಹಾಕಿದ್ರು. ಈಗ ನೋಡಿದ್ರೆ ಗೌಡ್ರನ್ನ ಬೇರೆ ಲಗ್ನ ಮಾಡ್ತೀನಿ ಅಂತ ಸವಾಲ್ ಹಾಕ್ಬಿಟ್ಟು ಹೋಗವ್ರೆ. ಅವ್ರು ಏನು ಅಂತ ಗೊತ್ತಿದ್ರು ನಾನು ಇನ್ನಿಲ್ಲಿರೋದು ಸರಿ ಅಲ್ಲ ಅವ. ಅದೇನಾಗುತ್ತೋ ಆಗ್ಲಿ, ನಾನು ಅಲ್ಲಿಗೆ ಹೊಂಟೋಯ್ತೀನಿ. ಅಲ್ಲ ಕಣವ, ಅವ್ರು ನಿನ್ನ ಅಟ್ಟಿಯಿಂದ ಆಚೆ ಹಾಕೋರೆ ಅಂತದ್ರಲ್ಲಿ ಕೊಂದಾಕ್ಬಿಟ್ಟಾರೆ. ಹಂಗೇನಾದ್ರೂ ಅವ್ರು ನನ್ನ ಸಾಯಿಸ್ತಾರೆ ಅಂದ್ರೆ ನೆಮ್ಮದಿಯಾಗಿ ಸತ್ತೋಗ್ತೀನಿ ಕಣವ. ಅದೇನೇ ಆಗ್ಲಿ ನಮ್ ಸಂಸಾರನ ನಾನ್ ಉಳಿಸ್ಕೊಡ್ಲೇಬೇಕು. ನಿಂತ್ಕೋ. ನಾನು ನಿಮ್ಮಪ್ಪ, ನಾನು ಬದುಕಿರೋ ಗಂಟ ನಿನ್ನ ಸಂಸಾರ ಹಾಳಾಗಕ್ ಬಿಡಲ್ಲ. ಅವರು ನಿನ್ನನ್ನು ಅಟ್ಟಿಯಿಂದ ಆಚೆಗೆ ಹಾಕ್ತೀನಿ ಅನ್ನೋ ಸವಾಲಲ್ಲಿ ಗೆದ್ದಿರ್ಬೋದು. ಯಾಕೆಂದ್ರೆ ಅವಾಗ ನಿನ್ ಜೊತೆ ನಿಮ್ಮ ಅಪ್ಪ ಇರ್ಲಿಲ್ಲ. ಆದ್ರೆ ಇವಾಗ ಅವ್ರ ಮುಂದ್ಗುಟೆ ಇರೋದು ಈ ಚಲುವ. ಅಪ್ಪ, ನಿಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಗೆಲ್ಲೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಿಮ್ಮಪ್ಪ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆನೆ ಇರ್ತಾನೆ. ನಲವತ್ತೆಂಟು ಗಂಟೆ ಒಳಗೆ ನಿನ್ನ ಆ ಅಟ್ಟಿನ ಸೇರ್ಸೇ ತೀರ್ತೀನಿ ಅಂತ ಸವಾಲ್ ಹಾಕಿದ್ನಲ್ವಾ, ನಿನ್ನ ನಾನು ಸೇರ್ಸೇ ತೀರ್ತೀನಿ. ನನಗ ಅಷ್ಟು ಕಾಲಾವಕಾಶ ಕೊಡು ಮಗಳೇ. ವಿದ್ಯಾ,
ನಿಮ್ಮಪ್ಪ ಹೇಳ್ತಾವ್ರೆ ಅಂದ್ಮ್ಯಾಕೆ ಏನಾದ್ರೂ ಒಂದ್ ಮಾಡೇ ಮಾಡ್ತಾರೆ. ಧೈರ್ಯವಾಗಿರವ್ವ. ಅವ್ವ, ಒಂದ್ ಹೆಣ್ಣಿನ ಮದ್ವೆ ದಿಬ್ಬಣ ಅವಳ ತವ್ರ ಮನೆಯಿಂದ ಹೊಂಟ್ರೆ ಸಾವಿನ ಮೆರವಣಿಗೆ ಗಂಡನ್ ಮನೆಯಿಂದಾನೇ ಹೋಗ್ಬೇಕು ಅಂತ ನೀವ್ ಯಾವಾಗ್ಲೂ ಹೇಳ್ತಾ ಇರ್ಲಿಲ್ಲೇನವ್ವ? ಹಂಗೆ ನನ್ ಸಾವಿನ ದಿಬ್ಬಣ ನನ್ ಗಂಡನ್ ಮನೆಯಿಂದ ಹೋಗ್ಬೇಕು ಅಂತ ಆಸೆ ಕಣವ್ವ. ರೀ, ಏನ್ರಿ ಇದು? ಯಾಕ್ರಿ ಹಿಂಗ್ ಕುಡ್ಕೊಂಡ್ ಬಂದಿದ್ರಿ? ಇವತ್ತು ನನ್ನ ಮನ್ಸಿಗೆ ಶಾನೆ ನೋವಾಗದೆ. 7 ದಿನ ನಮ್ಮ ಮಟ್ಟಿನಾಗೆ ಒಂದು ವಿಷದ ಹಾವಿಗೆ ಹಾಲು ಎರೆದ್ ಬಿಟ್ವಲ್ಲ ಅನ್ನೋ ಸಂಕಟ ಆಗ್ತದೆ ಚಂಪಾ. ನಮ್ಗೆಲ್ಲ ದ್ರೋಹ ಮಾಡ್ಬಿಟ್ಲ ಅವಳು. ಇಲ್ಲ ರೀ, ವಿದ್ಯಕ್ಕ ಸದ್ದು, ನೀನ್ ಅವಳನ್ನ ಅಕ್ಕ ಅಂತ ಮಾತ್ರ ಕರಿಬೇಡ. ನೀನಲ್ಲಿ ಅವಳಲ್ಲಿ. ಪಾಪ ನೀನು ನಮ್ ದೊಡ್ಡಪ್ಪಂಗೆ ಅವಮಾನ ಆಗ್ಬಾರ್ದು ಅಂತ ಪ್ರಾಣನೇ ಕಳ್ಕೊಳಕ್ ಹೋದವಳು. ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಅಂದಿದ್ರೆ ನಮ್ಮ ಹಟ್ಟಿಯವ್ರ ತಾವ ಬಂದು ಮಾತಾಡ್ಬೇಕಿತ್ತು. ಆದ್ರೆ ಅದನ್ ಬಿಟ್ಟು ನೇರವಾಗಿ ಪೊಲೀಸ್ ತಾವ ಓದೋಳು ಅಂತ ಅಂದ್ರೆ ಏನ್ ಅರ್ಥ? ಯಾಕೆ ಹಿಂಗ್ ಯೋನೋ ಮಾತಾಡ್ತಾ ಇದ್ದೀರಾ? ಏನೋ ಆಗಿದ್ದಾಗೋಯ್ತು, ನೀವ್ ಹಸಿ ಸಮಾಧಾನ ಮಾಡಿ. ಸದ್ದು, ನಾನೇನೋ ಅವಳನ್ನ ಕ್ಷಮಿಸ್ಬಿಡ್ತೀನಿ ಚಂಪಾ. ಆದ್ರೆ ಅವಳನ್ನ ಮಹಾರಾಣಿ ಹಂಗ್ ಬೆಳೆಸಿದ್ರು ನೋಡು. ದೊಡ್ಡಪ್ಪ ಭದ್ರಣ್ಣ ಅವಳನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಅವರು. ಸರಿಯಾದ ಟೈಮ್ ನೋಡಿ ವಂಶನೇ ನಿರ್ವಂಶ ಮಾಡ್ಬಿಡ್ತಾರ. ರೀ, ಬಿಡ್ತಾನೆ, ಯಾಕೆ ಹೀಗೆಲ್ಲ ಯೋನೋ ಮಾತಾಡ್ತಿದ್ದೀರಿ? ಯೋಚನೆ ಅಲ್ಲ ಚಂಪಾ, ನಡೆಯೋ ಸತ್ಯ ಹೇಳ್ತೀನಿ. ಅವಳು ಮಾಡಿರೋ ಕೆಲ್ಸ ನೆನ್ಸ್ಕೊಂಡ್ರೆ ಇರಿ ತರ್ತೀನಿ. ಏನೋ ಪ್ಲಾನ್ ಮಾಡಿ ವಿದ್ಯೆನಂತೂ ಅಟ್ಟಿಯಿಂದ ಆಚೆಗೆ ಹಾಕಿದ್ದಾತು. ಹಂಗೆ ಸೂಪರ್ ಪ್ಲಾನ್ ಮಾಡಿ ನಿನ್ನುವೆ ಅಟ್ಟಿಯಿಂದ ಆಚೆಗೆ ಹಾಕ್ಲಿಲ್ಲ ಅಂದ್ರೆ ಹೆಸರು ಸುಭಾಸನ ಅಲ್ಲ. ನೋಡ್ತಾ ಇರೋ. ಯಾವತ್ತಿದ್ರು ನೀನು ನನ್ನವನು ಮಾಮ. ಯಾರು ಏನೇ ಮಾಡಿದ್ರು ನಿನ್ನನ್ನ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಇನ್ ಮುಂದೆ ನಿಂಗೊಂದ್ ಸಣ್ಣ ನೋವಾಗ್ದಂಗೆ ನಾನ್ ನೋಡ್ಕೋತೀನಿ. ಆದಷ್ಟು ಬಿರ್ನೆ ನಿನ್ನ ಮನ್ಸಲ್ಲಿರೋ ಸಂಕಟನ ದೂರ ಮಾಡ್ತೀನಿ. ಅವಳ ನೆನಪಿಂದ ಆಚೆ ಕರ್ಕೊಂಡ್ ಬರ್ತೀನಿ. ಈಗ ಮನಿಕೋ ಮಾಮ. ಅಯ್ಯೋ 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 ಅಯ್ಯೋ, ನನ್ ಬಂಗಾರ, ನನ್ ಚಿನ್ನ. ಏನಂತಿ, ನಿಂಗೆ ಇಷ್ಟೊಂದು ಬುದ್ಧಿ ಇದೆಯೇನೆ? ನಿನ್ ಬುದ್ಧಿಗೆ ನನ್ ದೃಷ್ಟಿನೇ ಆಗ್ಬಿಟ್ರೆ ಕಷ್ಟ. ಇರೋ ದೃಷ್ಟಿ ತೆಗಿತೀನಿ. ಅಲ್ವೇ, ಬೆಳ್ ತೋರ್ಸಿದ್ರೆ ಹಸ್ತನೇ ನಂಬಿಡ್ತೀಯಲ್ಲೇ. ನಿನ್ ಭದ್ರ ಮಾಮಗೆ ಇಷ್ಟೊಂದು ಹತ್ರ ಆಗ್ತಿರೋದ್ ನೋಡಿದ್ರೆ ಆದಷ್ಟು ಬೇಗ ನಮ್ ಕನ್ಸು ನನ್ಸಾಯ್ತದೆ ಬಿಡು. ನಾನು ಭದ್ರಾ ಮಾಮನ್ ಕುಟೇನೆ ಇದ್ಕೊಂಡು ಮಾಮನ್ ಮನ್ಸೊಳಗೆ ಅವಳ ಮೇಲಿರೋ ಪ್ರೀತಿನ ಮೀರ್ಸೋಷ್ಟು ಪ್ರೀತಿ ಕೊಟ್ಟು ಅವಳನ್ನ ಮರಿಯಂಗ್ ಮಾಡ್ತೀನಿ. ಅಪ್ಪಿ ತಪ್ಪಿ ಅವಳಿ ಅಟ್ಟಿಗೆ ಬತ್ತಾಳೆ ಅಂದ್ರು ಅವಳಿಲ್ಲಿ ಕಾಲ್ ಮಡ್ಗೋಕು ಮುಂಚೆನೆ ನಾನ್ ಭದ್ರಾ ಮಾಮನ್ ಮನ್ಸಲ್ಲಿ ಜಾಗ ಮಾಡ್ಕೊಂಡು ಅವ್ರನ್ನ ಒಲ್ಸ್ಕೊಂತೀನಿ ಕಣವ. ಇದೇ ಕಣವ ನಂಗೂ ಬೇಕಾಗಿರೋದು.
ನೀ ಬದ್ರನ್ ಕಟ್ಕೊಂಡೆ ಅನ್ನೋ ಸಂತೋಷಕ್ಕಿಂತ ನಂಗೆ ಬ್ಯಾರೆ ಇನ್ನೇನ್ ಬೇಕು ನೀನೇ ಹೇಳು. ನನ್ ಮಗಳಾಗಿ ಇದೊಂದು ಮಾಡ್ಕೊಟ್ಬಿಡು ಸಾಕು. ಆಗ ನನ್ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀನಿ. ನೀನ್ ಬದ್ರನ್ ಎಂಡ್ರು ಅನ್ನಿಸ್ಕೊಂಡ್ಬಿಟ್ರೆ ಆಮೇಲೆ ನೀನ್ ಯಾರು ಹಿಡಿಯಕ್ಕಾಗಕ್ಕಿಲ್ಲ. ಖಂಡಿತ ನಿನ್ನ ಆಸೆ ಈಡೇರಿಸ್ತೀನಿ ಕಣವ. ಭದ್ರಾ ಮಾಮ ನನ್ ತಾಳಿ ಕಟ್ಟೋದ್ನ ಯಾರ ಕೈಯಿಂದನೂ ತಪ್ಸಕ್ ಹಾಕಿಲ್ಲ. ಅದರಿಂದ ಏನು ತಿಂದಿಲ್ಲ, ಒಂದೇ ಒಂದು ತನ್ನ ತಿನ್ನಿ ಹೇಳವ. ನಂಗ್ ಬೇಡ ಅಜ್ಜಿ. ಹಂಗೆ ಹೇಳ್ಬೇಡ ಕಣವ. ನಿನ್ ಕೋಪ ಬೇಸರ ಎಲ್ಲ ಊಟದ ಮ್ಯಾಗ ತೋರಿಸಿದ್ರೆ ನಿನ್ನ ಆರೋಗ್ಯ ಹಾಳಾಯ್ತದೆ. ಹಂಗೆ ಹೇಳ್ಬೇಡವ, ಒಂದೇ ಒಂದು ತಿನ್ನು. ನನ್ ಜೀವನನೇ ಸೂತ್ರ ಇಲ್ದಿರೋ ಗಾಳಿಪಟ ಆಗಿರ್ಬೇಕಾರೆ ಆರೋಗ್ಯ ಕಟ್ಕೊಂಡು ಏನ್ ಅಜ್ಜಿ ಮಾಡ್ಲಿ? ಸೂತ್ರ ಕಿತ್ತೋಗಿರ್ಬೋದು, ಆದ್ರೆ ದಾರ ಇನ್ನ ನಮ್ ಕೈಯಾಗೆ ಐತೆ. ನಿಧಾನಕ್ಕೆ ಕೆಳಗಿಳಿಸ್ಕೊಂಡು ನಾವೇ ಸರಿಪಡಿಸ್ಕೋಬೋದಮ್ಮ. ನನ್ ಗಂಡ ಅಲ್ಲೇ ಹಸ್ಕೊಂಡಿರ್ಬೇಕಾರೆ ನಾನು ಇಲ್ಲಿ ಹೆಂಗಜ್ಜಿ